ಉತ್ತರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡು ಇವತ್ತಿಗೆ 6ನೇ ದಿವಸ ಕಾಲಿಡ್ತಾ ಇದ್ದೀವಿ. ಕಾರಣ ಸುಮಾರು ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಗೋಸ್ಕರ ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದಿವಿ. ಕುಟುಗೋಸಿ ಚಳವಳಿ ಆಗಿರ್ಬೋದು, ಮಲ ಹೊರುವ ಚಳವಳಿ ಆಗಿರ್ಬೋದು, ಇಡೀ ಕರ್ನಾಟಕ ರಾಜ್ಯ ಬಂದ್ ಮಾಡೋಂಥ ಚಳವಳಿ ಆಗಿರ್ಬೋದು, ಜೇಲ್ ಬರ ಆಂದೋಲನ ಕಾರ್ಯಕ್ರಮ ಆಗಿರ್ಬೋದು, ರಕ್ತ ಕೊಡುವ ಮುಖಾಂತರ ಚಳವಳಿ ಆಗಿರ್ಬೋದು, ಪತ್ರ ಬರೆಯೋದು ಮುಖಾಂತರ ಚಳವಳಿ ಆಗಿರ್ಬೋದು, ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಆಗಿರ್ಬೋದು, ಚಪ್ಪಲಿ ಪಾಲಿಸ್ ಹೊಡೆಯುವಂಥ ಕಾರ್ಯಕ್ರಮ ಕೂಡ ಆಗಿರ್ಬೋದು, ಅನೇಕ ಹೋರಾಟ ಮಾಡಿಕೊಂಡು ಮಂದಾಕೃಷ್ಣ ಮಾದಿಗವರ ಆದೇಶದ ಮೇರೆಗೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನರಸಪ್ಪ ಬಿ ದೊಂಡರವರ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಅನೇಕ ಚಳವಳಿಗಳು ಮಾಡ್ಕೊಂಡು ಇದುವರೆಗೆ ಬಂದಿವಿ. ಆದರೆ ಆಳುವ ಸರ್ಕಾರ, ಈಗಿನ ಸರ್ಕಾರ ಒಳ ಮೀಸಲಾತಿ ಮಾಡುವಲ್ಲಿ ಭಾಳಷ್ಟು ವಿಳಂಬ ಮಾಡ್ತಾಯಿದೆ. ಇದನ್ನು ಮನಗಂಡು ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂದಾಕೃಷ್ಣ ಮಾದಿಗವರ ನೇತೃತ್ವದಲ್ಲಿ ಕಳೆದ ವರ್ಷ ಹೈದರಾಬಾದ್ನಲ್ಲಿ ಇಡೀ ದೇಶವೇ ಹೈದರಾಬಾದ್ ಕಡೆ ಕೊಟ್ಟು ತೋರಿಸುವಂಥ ಒಂದು ಮಾದಿಗರ ಮಹಾವಿಶ್ವರೂಪ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಆ ಕಾರ್ಯಕ್ರಮದಲ್ಲಿ ಈ ಭಾರತ ದೇಶದ ಸ್ವಂತ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಬಂದು ಕೊಟ್ಟ ಮಾತಿನಂತೆ ನಾನು ನಿಮ್ಮ ಪರವಾಗಿದ್ದೀನಿ, ನಿಮ್ಮ ಹೋರಾಟ ಜೊತೆ ಇರ್ತೀನಿ, ನಿಮಗೆ ಹೆಗಲು ಕೊಡ್ತೀನಿ ಅಂತ ಹೇಳಿಕೊಟ್ಟು ಹೋಗಿ ಸುಪ್ರೀಂ ಕೋರ್ಟ್ ಪರವಾಗಿ ಅವರೇ ಜನರಲ್ ಆಫ್ ಅಟರ್ನರಿ ಇಟ್ಟು ನಮ್ಮ ಪರವಾಗಿ ಅಲ್ಲಿ ವಕಾಲತ್ತು ವಹಿಸಿ ನಮಗೆ 7 ಜಡ್ಜಸ್ ತೀರ್ಪು ಕೊಟ್ಟ ಮೇಲೂ ಕೂಡ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಇವತ್ತಿಗೆ 6 ಅಥವಾ 7 ತಿಂಗಳು ಗತಿಸೋದ್ರೂ ಕೂಡ ಕ್ಯಾರೆ ಅಂತ ಇಲ್ಲ. ನಾಮಕೆ ವಾಸ್ತೆ ಏಕಸದಸ್ಯ ಆಯೋಗವನ್ನು ನಾಗಮೋಹನ್ ದಾಸ್ ರಚನೆ ಮಾಡಿದ್ದಾರೆ. ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ ರಚನೆ ಮಾಡೋ ಅವಶ್ಯಕತೆ ಇದ್ದಿಲ್ಲ, ಆದರೆ ಕುಂಟು ನೇತು ಹೇಳಿಕೊಂಡು ಅದು ಬೇಕಂತ ಮಾಡಿದರೆ. ಇಲ್ಲಿವರೆಗೆ ನಾಗಮೋಹನ್ ದಾಸ್ ಅವರಿಗೂ ಕೂಡ ದಂಡೋರದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನರಸಪ್ಪ ದಂಡೋರ ನೇತೃತ್ವದಲ್ಲಿ ಅನೇಕ ಸಲ ಹೋಗಿ ಭೇಟಿ ಮಾಡಿದಾಗ ನಮಗೆ 2 ತಿಂಗಳ ಕಾಲಾವಕಾಶ ಕೂಡ ನರಸಪ್ಪ ಅಂತ ಹೇಳಿದ್ರು. 2 ತಿಂಗಳ ಕಾಲಾವಕಾಶ ಮುಗಿದು 3ನೇ ತಿಂಗಳು ನಡೀತದೆ. ಆದರೂ ಕೂಡ ಅವರು ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾರೆ ಅಂತೇಳಿ ನಮಗೆಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಅದನ್ನು ಮನಗಂಡು ನಮ್ಮ ರಾಜ್ಯಾಧ್ಯಕ್ಷರು ಅನಿರ್ದಿಷ್ಟಾವಧಿ ಧರಣಿ ಕೂತಿದ್ದಾರೆ. ಇವತ್ತಿಗೆ 6ನೇ ದಿವಸಕ್ಕೆ ಕಾಲಿಡ್ತಾ ಇದ್ದೀವಿ. ಅವರ ಆರೋಗ್ಯದಲ್ಲಿ ಸುಮಾರು 2 ಸಲ ಏರುಪೇರು ಇತ್ತು. ಸ್ಟಾರ್ಟಿಂಗ್ ಶುರು ದಿವಸ ಕುಂತಲ್ಲಿ ಕೂಡ ಅವತ್ತು ಭಾಷಣ ಮಾಡೋ ಹೊತ್ತಿಗೆ ಕುಸಿದು ಬಿದ್ದಾಗ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅವರನ್ನು ಕರ್ಕೊಂಡು ಹೋಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಮತ್ತೆ ಚೇತರಿಸ್ಕೊಂಡು ಮತ್ತೆ ನಾನು ಸತ್ರು ಪರವಾಗಿಲ್ಲ, ಸಮಾಜಗೋಸ್ಕರ, ವರ್ಗೀಕರಣಗೋಸ್ಕರ ಅಂತೇಳಿ ಮತ್ತೆ ವೀಲ್ ಚೇರ್ ಮೇಲೆ ಅವರು ಡಾಕ್ಟರ್ ನಡಿಬೇಡ, ದಮ್ ಬರ್ತಾಯಿದೆ, ಆಯಾಸ ಆಗ್ತದೆ ಅಂದರೂ ಕೂಡ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಮತ್ತೆ ಟೆಂಟಿಗೆ ಬಂದು ಮತ್ತೆ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಪಾಲ್ಗೊಂಡಾಗ ಇನ್ನೂ